ಯೋಗದ ವಿವಿಧ ಭಂಗಿಗಳನ್ನು ನೀರು ಕುಡಿದಂತೆ ಪ್ರದರ್ಶನ ಮಾಡ್ತಿರೋ ಈ ಬಾಲಕಿ ಹೆಸರು ಜಾಹ್ನವಿ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಈ ಬಾಲಕಿ ಯೋಗ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಹಲವು ಸಾಧನೆಗೈದಿದ್ದಾಳೆ. ಅಂದಹಾಗೆ ದೊಡ್ಡಬಳ್ಳಾಪುರದ ಯೋಗಪಟುಗಳ ತವರೂರಾಗಿದ್ದು, ನಗರದಲ್ಲಿ ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯೋಗಪಟುಗಳಿದ್ದಾರೆ. ಇದೀಗ 10ನೇ ತರಗತಿ ಮುಗಿಸಿ ಮೊದಲ PUCಗೆ ಕಾಲಿಟ್ಟಿರುವ ಈ ಬಾಲಕಿ ಯೋಗ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದಾಳೆ. ಈ ನಗರದ ನಿವಾಸಿಗಳಾದ ರವಿಕುಮಾರ್ ಮತ್ತು ರತ್ನ ದಂಪತಿ ಮಗಳಾದ ಜಾಹ್ನವಿ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುನ್ನತ ಸಾಧನೆ ಮಾಡಿದ್ದಾಳೆ. 2019 ಸೆಪ್ಟೆಂಬರ್ನಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆದ 9ನೇ ಏಷ್ಯನ್ ಯೋಗ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದು ಸಾಧನೆ ಮಾಡಿದ್ದಾಳೆ. ಸೌತ್ ಕೊರಿಯಾದಲ್ಲಿ ನಡೆದಿತ್ತು. ಸೌತ್ ಕೊರಿಯಾದಲ್ಲಿ ನಡೆದಾಗ ನನಗೆ ತುಂಬ ಭಯ ಇತ್ತು, ಹೇಗೆ ಮಾಡೋದು. ನನಗೆ ಆಬ್ವಿಯಸ್ಲಿ ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ. ನಮ್ಮ ಗ್ರೂಪಲ್ಲಿ ಅರೌಂಡ್ 100 to 120 ಮೆಂಬರ್ಸ್ ಇದ್ದರು. ಆಲ್ಮೋಸ್ಟ್ ಆಲ್ ಎಲ್ಲ ಕಂಟ್ರೀಸಿಂದನೂ ಟೋಟಲ್ 12 ಕಂಟ್ರೀಸ್ ಇದ್ದರು ನಮ್ಮ ಗ್ರೂಪಲ್ಲಿ. ಅಷ್ಟು ಜನನ್ನು ಬೀಟ್ ಮಾಡಿ ನನಗೆ ಸಿಲ್ವರ್ ಮೆಡಲ್ ಬಂತು ಅನ್ನೋ ಖುಷಿ, ತುಂಬ ಪ್ರೌಡ್ ಫೀಲಿಂಗ್ ಇತ್ತು. ಸಾಂಪ್ರದಾಯಿಕ ಯೋಗದಲ್ಲಿ ಬೆಳ್ಳಿ, ರಿದಮಿಕ್ ಯೋಗದಲ್ಲಿ ಕಂಚಿನ ಸಾಧನೆ ಮಾಡಿದ್ದಾಳೆ. ಅಲ್ಲದೆ ಮೈಸೂರು ದಸರಾದಲ್ಲಿ ಯೋಗ ಪ್ರದರ್ಶನ ಮಾಡಿರುವ ಜಾಹ್ನವಿ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವು ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದು, ಮತ್ತೆ ಕ್ಲಿಷ್ಟಕರ ಯೋಗವನ್ನು ಮಾಡಲು ಸಜ್ಜಾಗುತ್ತಿದ್ದಾಳೆ. ಅಂದಹಾಗೆ ಯೋಗಪಟು ಜಾಹ್ನವಿ ನಗರದ ನಿಸರ್ಗ ಯೋಗ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ತರಬೇತಿಯನ್ನು ಪಡೆಯುತ್ತಿದ್ದಾಳೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯೋಗಪಟುಗಳಿಗೆ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಕೆಲಸ ಸೇರಲು ನೆರವಾಗುತ್ತೆ, ಜೊತೆಗೆ ಉತ್ತಮ ಆರೋಗ್ಯವನ್ನು ಹೊಂದಬಹುದು ಎನ್ನುವುದು ಜಾಹ್ನವಿ ಪೋಷಕರ ಮಾತು. ಯೋಗದಲ್ಲೇ ವಿವಿಧ ಕ್ಲಿಷ್ಟಕರ ಆಸನಗಳನ್ನು ಮಾಡುವ ಮೂಲಕ ಎಲ್ಲರನ್ನು ನಿಬ್ಬೆರಗಾಗುವಂತೆ ಮಾಡಿರುವ ಜಾಹ್ನವಿ ತಂದೆ ತಾಯಿ ಮಗಳ ಸಾಧನೆ ಕಂಡು ಖುಷಿಗೊಂಡಿದ್ದಾರೆ. ಫ್ಯಾನ್ಸಿ ಸ್ಟೋರ್ ನಡೆಸಿಕೊಂಡು ಮಗಳನ್ನು ಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿಸಬೇಕೆಂಬ ಹಂಬಲ ಇಟ್ಟುಕೊಂಡಿದ್ದಾರೆ. ಇನ್ನೂ ಸ್ಮರಣಶಕ್ತಿ ಮತ್ತು ಸದೃಢ ಆರೋಗ್ಯಕ್ಕಾಗಿ ಚಿಕ್ಕ ವಯಸ್ಸಿನಿಂದ ಮಗಳನ್ನು ಯೋಗ ಕಲಿಸಲು ಸೇರಿಸಿದ್ದು, ಈಗ ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಜಾಹ್ನವಿ ಪೋಷಕರ ಸಂತಸಕ್ಕೆ ಕಾರಣವಾಗಿದೆ. ಮಗು ಸುಮಾರು 10 ವರ್ಷದಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇದೆ. ದೊಡ್ಡಬಳ್ಳಾಪುರ ನಿಸರ್ಗ ಯೋಗ ಕೇಂದ್ರ ಅಂತೇಳಿದೆ, ಟೌನ್ ಒಳಗಡೆ ಇದೆ. ಅಲ್ಲಿ ಮಗು 10 ವರ್ಷದಿಂದ ಯೋಗ ಕ್ಲಾಸ್ ಮಾಡಿಕೊಂಡು ಡೈಲಿ ಕ್ಲಾಸಸ್ ಹೋಗ್ತಾ ಇದೆ. ಸುಮಾರು ಒಂದು 60ರಿಂದ 70 ಕಾಂಪಿಟೇಷನ್ ಅಟೆಂಡ್ ಮಾಡಿದೆ. ಅದರಲ್ಲೆಲ್ಲ ಆಲ್ಮೋಸ್ಟ್ ಒಂದು 60% ಮೆಡಲ್ಸ್ ಆಗಿದೆ. ಇನ್ಕ್ಲೂಡ್ ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಮಗು ಹೋಗಿದೆ. ವಿಶೇಷ ಏನು ಅಂದರೆ ಏಷ್ಯನ್ ಗೇಮ್ನಲ್ಲಿ ಅಟ್ ಎ ಟೈಮ್ ಬೆಳ್ಳಿ ಮತ್ತು ಕಂಚಿನ ಪದಕ ಮಾಡೈತೆ. ಒಟ್ಟಾರೆ ಯೋಗವನ್ನು ಅಳವಡಿಸಿಕೊಂಡರೆ ಒಳ್ಳೆಯ ಆರೋಗ್ಯ ವೃದ್ಧಿ ಆಗಬಹುದೆಂದು ಸೇರಿಕೊಂಡ ಈ ಬಾಲಕಿ ಯೋಗ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕೆಂಬ ಹಂಬಲ ಇಟ್ಟುಕೊಂಡಿದ್ದಾಳೆ. ಇನ್ನು ಪ್ರಪಂಚಕ್ಕೆ ಯೋಗವನ್ನು ಪರಿಚಯಿಸಿದ ಭಾರತ ತನ್ನ ನೆಲದಲ್ಲಿ ಹಲವು ಸಾಧಕರನ್ನು ಹೊಂದಿದ್ದು, ಜಾಹ್ನವಿ ಸಹ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಪ್ರಶಸ್ತಿ ಗೆದ್ದು ದೇಶಕ್ಕೆ ಹೆಸರು ತರಲಿ ಎನ್ನುವುದು ನಮ್ಮ ಆಶಯವೂ ಸಹ.